ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೇವೆ. ಇಲ್ಲಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಕಾರಣ ಏನಂದರೆ ಇವತ್ತು ಮನೆ ದೇವರಿಗೆ ಹೋಗಬೇಕಾಗಿತ್ತು. ಸೊ ಆದ್ದರಿಂದ ಇಲ್ಲಿ ಬಂದುಬಿಟ್ಟು ನಮ್ಮ ಡಿಂಪು ಮಲ್ಕೊಂಡಿದ್ದಾಳೆ, ಬೆಡ್ ಮೇಲೆ ಮಲ್ಕೊಂಡಿದ್ದಾಳೆ. ಸೊ ಅಲ್ಲಿ ಬಂದುಬಿಟ್ಟು ನಾನು ರಾತ್ರಿಯೇ ಪಾತ್ರೆಗಳೆಲ್ಲ ತೊಳೆದು ಬಿಟ್ಟಿಟ್ಟಿದ್ದೆ. ನಮ್ಮ ಮಾಮ ಅವರದ್ದು ಸಹಸ್ರನಾಮ ಹಚ್ಕೊಂಡು ಕೂತ್ಕೊಂಡಿದ್ರು. ಬೆಳಗ್ಗೆ ಬೇಗ ಎದ್ದಿದ್ರು, 4 ಗಂಟೆಗೆ ಎದ್ದಾರೆ ನಮ್ಮ ಅತ್ತೆ ನಮ್ಮ ಮಾಮ ಅವರು. ಸೊ ನಮ್ಮ ಅತ್ತೆ ಸ್ನಾನ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು, ಪೂಜೆಗೆಲ್ಲ ಪೂಜಾ ಸಾಮಾನು ತೊಳ್ಕೊಂಡು ಮಾಡ್ತಾಯಿದ್ರು. ನಮ್ಮ ಮಾಮ ಅವರು ಸ್ನಾನ ಮಾಡಿಬಿಟ್ಟು ದೇವ್ರದ್ದು ಸಹಸ್ರನಾಮ ಹಾಕ್ಕೊಂಡು ಕೂತ್ಕೊಂಡಿದ್ರು. ಬೆಳಗ್ಗೆ ವಾತಾವರಣ ಸಹಸ್ರನಾಮ ಕೇಳ್ತಾ ಕೂತ್ಕೊಂಡು ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ದೇವ್ರ ನಾಮ ಪದಗಳು ಚೆನ್ನಾಗಿ ಅನ್ನಿಸ್ತದೆ. ಇಲ್ಲಿ ಹೀಟ್ರ್ ಹಾಕಿದೆ ನಾನು ಸ್ನಾನ ಮಾಡಲಿಕ್ಕೆ ಅಂತ. ಬೆಳಗ್ಗೆ ನಮ್ಮ ಮನೆಗೆ 3 ದಿನಕ್ಕೊಂದ್ಸರಿ ಕೊಳಾಯಿ ಬಿಡ್ತಾರೆ. ಸೊ ನಮ್ಮ ಮಾಮ ಅವರು ಪೈಪ್ ಹಾಕಿ ಮೋಟ್ರ್ ಹಚ್ಚಿ ನೀರು ತುಂಬಿದ್ರು. ನೀರು ತುಂಬೋದಾಗಿಂದ ನಾನು ರಂಗೋಲಿ ಬಿಡಿಸಿದೆ ಅಂಗಳಕ್ಕೆ. ಸೊ ಹೊಸ್ಲ ಮೇಲೆ ರಂಗೋಲಿ ಬಿಡಿಸಿದೆ. ನಮ್ಮ ಅತ್ತೆಯವರು ತುಳಸಿ ಪೂಜೆ ಎಲ್ಲ ಮಾಡಿದರು. ಆಮೇಲೆ ನಮ್ಮನೆಯವ್ರೂ ಎದ್ದಿದ್ರು. ನಾನು ಬಂದುಬಿಟ್ಟು 6 ಗಂಟೆಗೆ ಎದ್ದೆ. ನನ್ನ ಮಗ ಸ್ವಲ್ಪ ಆಟ ಮಾಡ್ತಾ ಇದ್ದ. ಸೊ ಹಾಗಾಗಿ ನಾನು ಅವನಿಗೆ ಸಮಾಧಾನ ಮಾಡಿಬಿಟ್ಟು ಈ ಕಡೆ ರೂಮಲ್ಲಿ ತೊಟ್ಲಲ್ಲಿ ಹಾಕಿಬಿಟ್ಟು ಮಲಗಿಸಿ ನಾನು ಸ್ನಾನಕ್ಕೆ ಹೊರಟೆ. ಸ್ನಾನಕ್ಕೆ ಹೋದ ನಂತರ ಇಲ್ಲಿ ನಮ್ಮ ಡಿಂಪು ವೀಡಿಯೋ ಮಾಡ್ತಾ ಇದ್ದಾಳೆ. ನಾನು ಹೋದ ನಂತರ ನಮ್ಮ ಅತ್ತೆಯವ್ರದ್ದು ಪೂಜೆ ಎಲ್ಲ ಆಗಿತ್ತು, ಮಂಗಳಾರತಿ ಮಾಡ್ತಾಯಿದ್ರು. ಅಗರಬತ್ತಿ ಹಚ್ಚಿಬಿಟ್ಟು ಕಾಯಿ ಹೊಡೆದು, ಯಾಕಂದರೆ ಅವತ್ತು ಗುರು ಪೌರ್ಣಮಿ ಇತ್ತು. ಸೊ ಹಾಗಾಗಿ ದೇವ್ರದ್ದು ಪೂಜೆ ಮುಗಿಸ್ಕೊಂಡು ಹೋದ್ರಾಯ್ತಂತ ಬೇಗ ಎದ್ದು ಪೂಜೆ ಮಾಡ್ತಾಯಿದ್ರು. ಪೌರ್ಣಿಮಾ ದಿನ ದರ್ಶನ ಮಾಡ್ಕೊಂಡ್ರಾಯ್ತಂತ. ನನ್ನ ಮಗನ ಬರ್ತಡೇ ಇತ್ತಲ್ಲ ಮಂಡೇ ದಿನ 23ಗೆ. ಸೊ ಹಾಗಾಗಿ ನಾವು ಹೋಗಿ ಬಂದ್ರಾಯ್ತು, ಮನೆ ದೇವ್ರಿಗೆ ಹೋಗಿಲ್ಲ ಅಂದ್ಬಿಟ್ಟು. ಹುಟ್ಟಿದಾಗಿನಿಂದ ಹೋಗಿರಲಿಲ್ಲ. ಸೊ ಅದರಿಂದ 1 ವರ್ಷ ಆಯ್ತು ಅಂತ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅತ್ತೆಯವ್ರು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ನಾವು ಮನೆ ದೇವರಿಗೆ ಅಂದರೆ ಕೋಟೇಶ್ವರ ಅಂತ, ಕೋಟ್ರಾಯಡ್ ಅಂತ ಆಂಧ್ರ ಸೈಡ್ ಕರ್ನೂಲ್ ದಾಟಿ ಇಲ್ಲಿ ನನ್ನ ಮಗ ಎದ್ದ, ನಮ್ಮ ಮನೆಯವ್ರು ಎತ್ಕೊತಾ ಇದ್ದಾರೆ. ಹಾಯ್ ಪಪ್ಪು, ಹಾಯ್ ಪಪ್ಪು, ಹಾಯ್ ಬಂಗಾರು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸಾರಿ ಫ್ರೆಂಡ್ಸ್, ಆಗಲೇ ನಾನು ಸೋಮವಾರ 23 ಅಂದೆ. ಮಂಡೇ ಅಲ್ಲ, ಟ್ಯೂಸ್ಡೇ ಅಂದರೆ 23. ಮಂಗಳವಾರ ನನ್ನ ಮಗನ ಬರ್ತಾ ಇತ್ತು. ಸೊ ಹಾಗಾಗಿ ಹೋಗಿ ಬಂದ್ರಾಯ್ತು. ಇಲ್ಲೇ ನಮ್ಮ ಅತ್ತೆಯವ್ರಿಗೆ ದೇವ್ರ ಮೇಲೆ ತುಂಬ ಭಕ್ತಿ. ಮೊದಲಿಂದ ವೀಡಿಯೋದಲ್ಲಿ ಹೇಳ್ತಾ ಬಂದಿದ್ದೇನೆ. ಸೊ ಎಲ್ಲಿಗಾದರೂ ಊರಿಗೆ ನಾವು ಟ್ರಾವೆಲಿಂಗ್ ಮಾಡೋದಿದ್ರೆ ಬೆಳಗ್ಗೆ ಬೇಗ ಎದ್ಬಿಟ್ಟೆ ಪೂಜೆ ಮಾಡಿಬಿಟ್ಟೆ ಹೊರಡೋದು. ಅದು ವಾರ ಇರುತ್ತಲ್ವ, ಸೋಮವಾರ ಪ್ರತಿ ಶುಕ್ರವಾರ ಕಾಯಿ ಹೊಡಿತಾರೆ ಮನೆಯಲ್ಲಿ. ಸೋಮವಾರ ಶುಕ್ರವಾರ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮ ಅತ್ತೆಯವರು. ದೇವರೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಕಾಯಿ ಹೊಡಿತಾರೆ. ಹೂವಂತರೂ ತುಂಬ ಬೇಕು ನಮ್ಮ ಅತ್ತೆ ಪೂಜೆ ಮಾಡಲಿಕ್ಕೆ. ಹೂ ಇಲ್ಲದೆ ಪೂಜೆನೇ ಮಾಡೋದಿಲ್ಲ ನಮ್ಮ ಅತ್ತೆಯವರು, ಯಾವಾಗಲೂ ಅಷ್ಟೇ. ನಮ್ಮ ಮಾಮವ್ರೂ ಅಷ್ಟೇ, ಬೆಳಗ್ಗೆ ಬೇಗ ಹೇಳೋದು ರೂಢಿ ಇದೆ. ಅವರೂ ಸೇಮ್, ನಮ್ಮ ಅತ್ತೆಯವ್ರೂ ಅದೇ ಥರ. ನಮ್ಮ ಮಾಮವರು ಅದೇ ಥರ. ದೇವರಿಗೆ ಎಲ್ಲಿಗಾದರೂ ಹೋಗೋದಿದ್ರೆ ಕಾಯಿ ಹೊಡ್ಸ್ಕೊಂಬರ್ತಿದ್ರೆ ನಮ್ಮ ಮಾಮ ಅವರೇ ಹೋಗ್ತಾರೆ ಮೇಲೆ. ಪಪ್ಪು ಜೇಜೆ ಮಾಡಪ್ಪ, ಜೇಜೆ ಮಾಡಿ, ಜೇಜ್. ಇಲ್ಲಿ ನಮ್ಮ ಅತ್ತೆಯವರು ಕಾಯಿ ಹೊಡೆದಿದ್ದ ನೀರು, ತೆಂಗಿನಕಾಯಿ ನೀರು ಕುಡಿಸ್ಲಿಕ್ಕೆ ಹೋದರೆ ಅವನು ಹಿಂಗೆ ಮಾಡ್ತಾ ಇದ್ದಾನೆ. ಒಳ್ಳೆ ಬೆಳಗ್ಗೆ ಅಲ್ವಾ. ಸೊ ಹಾಗಾಗಿ ಇಲ್ಲೆಲ್ಲ ಪೂಜೆ ಆಯಿತು ಈಗ. ಸೊ ನೋಡ್ಬೋದು ನೀವು ಯಾವ ಥರ ಪೂಜೆ ಮಾಡ್ಯಾರಂತ. ನಮ್ಮ ಅತ್ತೆಯವರು, ನಮ್ಮ ಮನೆ ದೇವ್ರು ಬಂದುಬಿಟ್ಟು ಇನ್ನೊಂದು ಸುಂಕ್ಲಮ್ಮವ್ವ, ಅಂದರೆ ಪಾಲಮ್ಮವ್ವ ಅಂತಾರೆ ಕೆಲವೊಬ್ಬರು. ಪ್ರತಿ ಹುಣ್ಣಿಮೆ ದಿನ ಸುಂಕ್ಲಮ್ಮ ಒಂದು ಪಡಗ ತೊಳಿತಾರೆ. ಇಲ್ಲಿ ಬಂದುಬಿಟ್ಟು ನನ್ನ ಮಗ ಮತ್ತು ನಮ್ಮ ಡಿಂಪು, ನಮ್ಮ ಮನೆಯವರು ಹೊಸ ಶೂಸ್ ತೊಗೊಂಡ್ರು ನಿನ್ನೆ ವಿಶಾಲ್ ಮಾರ್ಟಿಗೆ ಹೋದಾಗ. ಸೊ ಅದು ಹಾಕ್ಬಿಟ್ಟು ಕೂಡಿಸಿದ್ದಾರೆ ಸಾಂಗ್ ನೋಡ್ತಾ. ಸೊ ಇಲ್ಲಿ ಬಂದುಬಿಟ್ಟು ಟೀ ಮಾಡಿದ್ದೆ. ಎಲ್ಲರೂ ಟೀ ಕುಡ್ಕೊಂಡು ಕುಂತೀವಿ. ನಮ್ಮ ಅತ್ತೆಯವರು ಬಿಸ್ಕಿಟು ಟೀ ತಿಂತಾಯಿದ್ರು. ನನ್ನ ಮಗ ಗಂಜಿ ಕುಡಿಸ್ತಾಯಿದ್ರು ನಮ್ಮ ಮನೆಯವರು. ಡೈಲಿ ಮಾರ್ನಿಂಗ್ ನಮ್ಮ ಮನೆಯವರೇ ಗಂಜಿ ಕುಡಿಸೋದು. ಸೊ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ನಮ್ಮ ಕಡೆ. ಇಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆಯವರ ತಮ್ಮನ ಸೊಸೆ ಬಂದಿದ್ದರು, ಮತ್ತು ತಮ್ಮನ ಮಗ ಇಬ್ಬರು ಬಂದಿದ್ದರು ನಮ್ಮ ಜೊತೆ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ ಹೊರಡಲಿಕ್ಕೆ. ನೋಡ್ಬೋದು ನೀವು, ಅತ್ತೆಯವರು ಹಾಯ್ ಮಾಡ್ತಿದ್ದಾರೆ. ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ ನಮ್ಮ ಕಡೆ.
ನಾನು ಮತ್ತೆ ಏನೋ ಮರ್ತು ಬಂದಿದ್ದೆ. ಸೊ ಹಾಗಾಗಿ ಒಳಗಡೆ ಹೋದೆ. ಫೋನು ಲಾವಣ್ಯ ಹತ್ರ ಇತ್ತು. ಅಂದರೆ ನಮ್ಮ ಅತ್ತೆಯವರು ತಮ್ಮನ ಸೊಸೆ ಅವರು, ಲಾವಣ್ಯ ಅಂತ ಅವ್ರ ಹೆಸರು. ಒಳಗಡೆ ಹೋಗಿದ್ದೆ, ಏನೋ ಮರ್ತು ಬಾಟಲ್ ತರ್ಲಿಕ್ಕೆ ಹೋಗಿದ್ದೆ, ನೀರಿನ ವಾಟರ್ ಬಾಟ್ಲು. ಸೊ ಫೋನ್ ಕೊಟ್ಟು ಹೋಗಿದ್ದೆ. ಸೊ ಅವಳು ವೀಡಿಯೋ ಮಾಡ್ತಾ ಇದ್ಲು. ಮತ್ತೇನೋ ಕೇಳಕ್ಕೆ ಹೋದ್ವಿ. ನಮ್ಮ ಮಾಮ ಅವ್ರು ಮನೇಲಿದ್ದರು. ಅವ್ರು ಶಿವರಾತ್ರಿಗೆಲ್ಲ ಹೋಗಿ ಬಂದಿರ್ತಾರೆ. ಸೊ ಹಾಗಾಗಿ ಅವರು ಡ್ಯೂಟಿ ರಜೆ ಇಲ್ಲ ಅಂತ ಮನೇಲಿದ್ದರು. ನಮ್ಮ ಅತ್ತೆಯವರು ಏನೋ ಕಾಮಿಡಿ ಮಾಡ್ತಾಯಿದ್ರು. ಚೇಂಜ್ ನಿಮ್ಮ ಮಾಮ 60 ರೂಪಾಯಿ ಕೊಟ್ಟ ನೋಡಿ, ಇಷ್ಟೇ ಕೊಟ್ಟ ಊರಿಗೆ ಹೋಗಕ್ಕಂತ ಜೋಕ್ ಮಾಡ್ತಾಯಿದ್ರು. ಸೊ ನಗ್ತಾಯಿದ್ವಿ. ಇಲ್ಲಿ ಬಂದು ನಮ್ಮ ಮನೆಯವ್ರಿಗೆ ಹೋಗ್ಬಿಟ್ಟು ಕಾರ್ ತೊಗೊಂಬಂದ್ರೆ ಇಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಮಳೆ ಬರ್ತಾ ಇದೆ ಜಿನಿ ಅಂತ. ಸೊ ಹಾಗೆ ಮಳೆಯಲ್ಲಿ ಇಲ್ಲಿ ಬಂದುಬಿಟ್ಟು ಮುಂದುಗಡೆ ನಮ್ಮ ಡಿಂಪು ಮತ್ತು ರೇವಣ್ಣ ಅಂತ ಅವ್ರ ಹೆಸರು, ನಮ್ಮ ಅತ್ತೆಯವ್ರ ತಮ್ಮನ ಮಗ, ಅವರಿಬ್ಬರು ಕೂತ್ಕೊಂಡಿದ್ರು. ನಾನು ಲಾವಣ್ಯ ನಮ್ಮ ಅತ್ತೆಯವರು ಹಿಂದುಗಡೆ ಕೂತ್ಕೊಂಡಿದ್ವಿ. ನೋಡ್ತಿರ್ಬೋದು ಮಳೆ ಸ್ಟಾರ್ಟ್ ಆಗಿದೆ ಜಿನಿ ಅಂತ. ನನ್ನ ಮಗ ಬಂದು ನಮ್ಮ ಮನೆಯವರು ಡ್ರೈವಿಂಗ್ ಮಾಡಲ್ಲೇ ಮುಂದುಗಡೆ ಕೂತ್ಕೊಂಡಿದ್ದಾನೆ. ನನಗೆ ಜರ್ನಿ ಮಾಡೋದಂದರೆ ತುಂಬ ಇಷ್ಟ. ನೀವೇ ನೋಡ್ತಾ ಇರೋದು ಫ್ರೆಂಡ್ಸ್, ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. Nuts singing nuts. Ready? Salante tumbagi ka sala puto mali sa takil sa ino mata ng tagamito mikito siya pa. Maludin mo bale hamo kancharanggdi pani puri ragi mission badi sala real estate mori teno eke jennada goppe illa ivanu jennada mekke illa 64 bette ella hero dobre namma paso chaki 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 Jackie Rama, Jackie Kubo, Jackie. Chintu? ದಾತಿನಿಯದಲ್ಲಿ ಪಾಪ ಕಂಕಣ ಭಾಗ್ಯ ಕೋಟೆ ಇಲ್ಲ ಹುಟ್ಟಿಸ್ತಾನೆ ಚಿಲ್ರೆ ಕಾಸು ತಕ್ಕೋಬೇಕು ಸ್ವಲ್ಪ ಶೂಸು ಮಾತ್ರ ಇಲ್ಲ ಜಾಸ್ತಿ ಹೇಳಿ ಹೊಸಾಗಲ್ಲ. ನಿಮ್ಗೆ ಟೈಮೇ ಇಲ್ಲ, ನಮಗೂ ಬೇರೆ ಜಾಬೇ ಇಲ್ಲ. ಮುಂದೆ ನೀವೇ ನುಗ್ಗಿರಲ್ಲ, ಮಾತಾಡೋಣ ಸಿಗ್ತೀವಲ್ಲ. ಚಕ್ಕಿ 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 ರವ ಚಕ್ಕಿ 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 ಚಕ್ಕಿ. ಹಿಂದುಗಡೆ ನನಗೆ ಮತ್ತು ಲಾವಣ್ಯಗೆ ಮತ್ತು ನಮ್ಮ ಅತ್ತೆಯವರಿಗೆ ಹೊಟ್ಟೆಲಿ ಕಲಿಸ್ದಂಗೆ ಆಗ್ತಾಯಿತ್ತು. ಸೊ ತಲೆ ತೆರೆಗೆ ನನ್ನ ಕಾರ್ ಸ್ಮೆಲ್ ಆಗಬಾರಲ್ಲ. ಸೊ ಹಾಗಾಗಿ ನಮ್ಮ ತಲೆಗೆ ಮಿಕ್ಸ್ ಮತ್ತು ಜಂಡು ಬಾಮ್ ಹಚ್ಕೊಂಡು ಕೈ ಎಲ್ಲ ಇಟ್ಕೊಂಡು ಹಾಗೆ ಮಲ್ಕೊಂಡಿದ್ವಿ. ವಿಡಿಯೋ ಮಾಡ್ತಾ ಇದ್ದ ನಮ್ಮ ತಮ್ಮ ಒಳ್ಳೆ ಕಾಡು ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ಲುವುದು. ಸತ್ತರುಣು ಬೀಳೋದಿಲ್ಲ ಕಣ್ಣ ಮಗನು ನಾವಾಡಬೇಕು ದೇವರನ್ನೇ ನೆಚ್ಚಿಕೊಂಡು. ಹಲೋ ಒಂದೇ ಆಟ ಎಂದುಕೊಂಡು ಸೇರಬೇಕು ಸಾಲ ಎಂಬ ಆಯ್ತಾ ಊಟ ಬಂದವ ಕೆಲಸ ಆಗಿರುವಾಗ ಹೋಗುವಾಗ ಮಳೆ ಜಿನಿ ಇತ್ತು. ಸೊ ನಡುವೆ ಸ್ವಲ್ಪ ಸ್ಟಾಪ್ ಇತ್ತು, ಮತ್ತು ಮಳೆ ಸ್ಟಾರ್ಟ್ ಆಗಿತ್ತು. ಮತ್ತು ಒಂದೊಂದು ಕಡೆ ಒಂದೊಂದು ಥರ ಮತ್ತೆ ಸ್ಟಾರ್ಟ್ ಆಗಿದೆ ಮಳೆ. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಟಿಂಪು ಮುಂದುಗಡೆ ಕೂತ್ಕೊಂಡಿದ್ದಾಳೆ. ಅವಳೆ ಮಗ ಅಂದರೆ ಇಷ್ಟ ಇಲ್ಲ. ನನ್ನ ಮಗ ಆಟ ಆಡಿ ಮಲ್ಕೊಂಡ್ಬಿಟ್ಟ. ಹಿಂದುಗಡೆ ತೊಗೊಂಡು ಮಲಗಿಸ್ಕೊಂಡೆ. ಹಿಂಗೆ ಮಲ್ಕೊಂಡೆ. ಅವನಿಗೆ ಜರ್ನಿ ಮಾಡುವಾಗ ಫುಲ್ ನಿದ್ದೆ, ಎಲ್ಲಿಗನ ಹೋಗಲಿ ಗಾಡೀಲಿ ಸ್ವಲ್ಪ ಹೊತ್ತು ಎದ್ದಿರ್ತಾನೆ. ಸೊ ಆಮೇಲೆ ನಿದ್ದೆನೇ ಹೋಗೋರು. ಬೊಂಬೆ ಹಾಡುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಆರಾಧಿಸರಾಜರನ್ನು ಆಡಿಸ
ಬಿಸಿಯೇ ನೋಡು ಎಂದು ಸೋಲದು ಸೋತು ಬರೆಯಬಾಗದು ಒಂದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಇಲ್ಲಿ ನನ್ನ ಮಗನ ನಿದ್ದೆ ಆಯಿತು. ಎದ್ದ ಸ್ವಲ್ಪ ಹೊತ್ತು ಎದ್ದು ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಆಮೇಲೆ ಜರ್ನಿ ಮತ್ತೆ ಸ್ಟಾರ್ಟ್ ಆಯ್ತು. ಹಾಗೆ ನಮ್ಮದು ಎದ್ದ ತಕ್ಷಣ ನಮ್ಮ ಡಿಂಪು ಕೊಡತ್ತೆ ಅಂತ ಮುಂದ್ಗಡೆ ತಗೊಂಡ್ಳು ಅವ್ರ ತಮ್ಮನ ಚಿಂಟುನ. ಸೊ ಮುಂದೆ ನೋಡ್ತಾ ಕೂತ್ಕೊಂಡಿದ್ದಾನೆ. ದಾರಿಲಿ ಹೋಗೋರು ಬರೋರು ನೋಡೋಂದ್ರೆ ತುಂಬ ಇಷ್ಟ ಅವನಿಗೆ. ಅಲ್ಲಿ ಆಕಳು ಮತ್ತು ಎಮ್ಮೆಗಳು, ದಾರಿಲಿ ಕುರಿಗಳು ಎಲ್ಲ ನೋಡಿ ನಗ್ತಾ ಕೂತ್ಕೊಂಡಿದ್ದೆ ಖುಷಿಯಾಗಿ. ಸೊ ನೋಡ್ತಿರ್ಬೋದು. ಬೆಳಗ್ಗೆ ಬರುವಾಗ ರಾಗಿ ಗಂಜಿ ತಿನ್ನಿಸಿದ್ದಷ್ಟೇ, ಅದು ಬಿಟ್ಟರೆ ಮತ್ತೆ ಏನೂ ತಿಂದಿಲ್ಲ. ಬರೀ ನಿದ್ದೆ ಮಾಡೋದ್ರಲ್ಲೇ ಇದ್ದಾನೆ. ಸೊ ಫ್ರೂಟ್ಸ್ ಅದು ತಂದಿದ್ವಿ, ತಿಂದಿಲ್ಲ ಅವನಿಗೆ. ತಿನ್ನಿಸ್ಲಿಕ್ಕೆ ಹೋಗಿ ತಿನ್ನಲಿಲ್ಲ. ಅಲ್ಲಿ ಮಾಡಲಿಕ್ಕಾಗಲಿಲ್ಲ ವಿಡಿಯೋ. ಟೋಲ್ ಗೇಟ್ ಅಲ್ಲಿ ಚೆನ್ನಾಗಿರ್ತದೆ ಅಂತ ಅದೆಷ್ಟು ಮಾಡಿದೆ. ಹಾಗೆ ಜರ್ನಿ ಮುಂದುವರಿತಾ ಇದೆ. ನ್ಯಾಚರ್ ಚೆನ್ನಾಗಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೆ. ಸಾಂಗ್ ಕೇಳ್ತಾ. ಸಾಂಗ್ ಇದ್ದರೆ ಜರ್ನಿ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ನಮಗೆ ಕಾರ್ ಅಂದರೆ ಸ್ವಲ್ಪ ಅಷ್ಟೇ. ಅದು ಯಾಕೋ ಗೊತ್ತಿಲ್ಲ, ಎ ಸಿ ಸ್ಮೆಲ್ ಆಗಿ ಬರಲ್ಲ. ಹಾಗಾಗಿ ನನಗೂ ಹಾಗೆ ಆಗ್ತಾಯಿತ್ತು. ಆದ್ದರಿಂದ ಸ್ವಲ್ಪ ಶಾರ್ಟ್ ಹಾಗೆ ಮಾಡ್ತಾಯಿದ್ದೆ. ಮಲ್ಕೋದೆ ಎದ್ದು ಕೊಡೋದು ಮತ್ತು ವಿಕ್ಸ್ ಹಚ್ಕೊಂತ ಹಾಗೆ ಸ್ವಲ್ಪ ಮಲ್ಕೋದು ಎದ್ದೇಳೋದು ಮಾಡ್ತಾಯಿದ್ದೆ. ನನಗೆ ನಮ್ಮ ಅತ್ತೆಯವರಿಗೆ ಮತ್ತು ನಮ್ಮ ಲಾವಣ್ಯ ಅಂತ ಇದ್ದಾರೆ ನಮ್ಮ ಪಕ್ಕ, ಅವ್ರಿಗೂ ಕಾರು ಎ ಸಿ ಸ್ಮೆಲ್ ಆಗಿ ಬರಲ್ಲ. ಸೊ ಹಾಗೆ ಹೋಗ್ತಾ ಇದ್ದೀವಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆ ಅಲ್ವಾ, ನದಿ ಬಂತು. ಸೊ ಹಾಗೆ ನೋಡ್ತಾ ಇದ್ವಿ. ಬ್ರಿಡ್ಜ್ ಸರಿಯಾಗಿ ತೋರಿಸ್ಲಿಕ್ಕಾಗಿಲ್ಲ. ಅಲ್ಲಿ ನದಿ ಇದೆ ಆ ಕಡೆ, ಹೊಳೆ ಅಂತಾರಲ್ವ. ಸೊ ಅದು ಕಾಯಿ ತಂದಿದ್ರು ಮತ್ತೆ ಅಲ್ಲಿ ಹಾಕಲಿಕ್ಕೆ ಅಂತ. ಸೊ ಹಾಗಾಗಿ ನೆನಪು ಮಾಡು ಅಂದೆ. ವೀಡಿಯೋಸು ತುಂಬ ಮಾಡಿದ್ದೀನಿ, ಬಟ್ ನಾನು ಶಾರ್ಟ್ ಮಾಡಿ ಸ್ವಲ್ಪ ಹಾಕಿದ್ದೇನೆ. ನೋಡೋರಿಗೂ ಬೋರ್ ಆಗಬಾರ್ದಲ್ವ. ಸೊ ಹಾಗಾಗಿ ಲೆಂತ್ ಆಗುತ್ತೆ ಫುಲ್ಲು. ಸಾಂಗ್ ಬಂದುಬಿಟ್ಟು ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನಮ್ಮ ಮನೆಯವರು ವಿಷ್ಣುವರ್ಧನ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ವಿಷ್ಣುವರ್ಧನ್ ಸರ್ ಅಂದರೆ. ಸೊ ಹಾಗಾಗಿ ಅವ್ರ ಸಾಂಗ್ಗಳು ಹಾಕಿದ್ದಾರೆ ಜಾಸ್ತಿ. ನನಗೆ ಹಳೆ ಸಾಂಗ್ ಅಂದರೆ ತುಂಬ ಇಷ್ಟ ಕೇಳೋಕ್ಕೆ. ಹಾಗಾಗಿ ಹಾಡ್ತಾ ಇದ್ದೆ ಅದ್ರ ಜೋಡಿ. ಪಪ್ಪು ಬಂದೆಯ ಬಾಳಿನ ಬೆಳಕಾಗಿ, ಆಗಲೇ ತುಂಬ ಜರ್ನಿ ಮಾಡಿದ್ವಿ. ಆದಷ್ಟು ಹತ್ರ ಸಮೀಪಿದ್ವಿ. ಬೆಳಗ್ಗೆ 8 ಗಂಟೆಗೆ ಬಿಟ್ಟರೆ ಅಲ್ಲಿಗೆ ಹೋಗೋಷ್ಟರಲ್ಲಿ 12 ಆಗಿರ್ಬೋದೇನು. ಮುಂದಗಡೆ ಆಟ ಆಡಿ ಲಾಸ್ಟಿಗೆ ಹಿಂದೆ ಬಂದು ಮಲ್ಕೊಂಡ ನನ್ನ ಮಗ. ಕೊಟ್ಟರು ಮಲ್ಕೊಂಡ ತಕ್ಷಣ ನಿದ್ದೆ ಬಂದಿತ್ತು ಅವನಿಗೆ. ಸೊ ಹಾಗಾಗಿ ಹಾಲು ಕುಡಿಸ್ಬಿಟ್ಟು ಮಲಗಿಸಿದೆ. ಸೊ ಫೈನಲಿ ರೀಚ್ ಆದ್ಮೇಲೆ ಸಮೀಪದಲ್ಲೇ
ದೇವರಿಗಂತ ಹೇಳಿದ್ರು ನಮ್ಮ ಮನೆಯವರು ನಮ್ಮ ಅತ್ತೆಯವರು ಸ್ವಲ್ಪ ತಿನ್ನಲಿಕ್ಕೆ ಏನೋ ಸ್ನ್ಯಾಕ್ಸ್ ತೊಗೊಂಡ್ರು. ಅಮ್ಮ ಮೆಣಸಿನ್ಕಾಯಿ ಅದೆಲ್ಲ ತೊಗೊಂಡ್ರು. ಅಲ್ಲೆಲ್ಲ ತಿನ್ನಕತ್ತದಲ್ಲ. ಇಲ್ಲಿ ಸ್ವಲ್ಪ ಎಲ್ರಿಗೂ ಹಸಿವಾಗಿತ್ತು, ಸೊ ಅದರಿಂದ ವಡ ತೊಗೊಂಡಿದ್ರು. ಎಲ್ಲರೂ ತಿಂತಾ ಕೂತ್ಕೊಂಡಿದ್ವಿ. ಶೇಂಗಾ ಅಂದರೆ ಇಷ್ಟ ನಮಗೆ, ಸೊ ಶೇಂಗಾ ಕೇಳಿದ್ವಿ. ಇವಾಗ ಬಾಳೆಹಣ್ಣು ಊತಾಗತ್ತಾರ. ಯಾರ್ದು ಫೋನ್ ಬಂದಿತ್ತೆ ನೋಡು. ಫೋನಾ? ಸೊ ನಮ್ಮ ಅತ್ತೆಯವರು ದೇವ್ರಿಗೆ ಹೂವು ಮತ್ತು ಹಣ್ಣು ತೊಗೊಕತ್ತಿದ್ರು. ನಾವು ಕುಂತ್ಕೊಂಡಿದ್ವಿ. ಶೇಂಗಾ ಅಂದ್ರೆ ಇಷ್ಟ, ಸೊ ಶೇಂಗಾ ತಂದು ಕೊಟ್ಟರು. ಶೇಂಗಾ ತಿಂತಾಯಿದ್ವಿ. ನನ್ನ ಮಗ ನಮ್ಮ ಅತ್ತೆಯವರು ತಿನ್ನಿಸ್ತಾ ಇದ್ರು. ಹಸುವಾಗಿತ್ತು ಅವನಿಗೆ. ಅವನೇನು ತಿಂದೇ ಇಲ್ಲ. ಫಸ್ಟ್ ಆಫ್ ಆಲ್ ಬಂದಲ್ಲಿಂದ ಬೆಳಗ್ಗೆ ಗಂಜಿ ಕುಡಿದು ಬಂದವನು. ಹಾಲು ಕುಡ್ತಿದ್ದೆ, ಸ್ವಲ್ಪ ಮಲ್ಕೊತಿದ್ದೆ. ನಂದು ಅಷ್ಟೇ ಬಿಟ್ಟರೆ ಇನ್ನೇನು ತಿಂದಿಲ್ಲ. ಸೊ ನಮ್ಮ ಅತ್ತೆ ತಿನ್ನಿಸ್ತಾ ಇದ್ರು ಸ್ವಲ್ಪ ಸ್ವಲ್ಪ. ಎಲ್ಲ ಬಾಯಾಗಿತ್ತು, ಎಲ್ಲ ಬಾಯಿ ತೆಗಿತದ ಅವ್ರಿಗೆ. ಸ್ವಚ್ಛವಾದ ನಮ್ಮ ಚಿನ್ನು ತಿಂತಂಗೆ ಮಾಡ್ತಾವ. ಸಾಕಾಯ್ತಾ? ಸಾಕಾ? ಏನು ನೋಡಮ್ಮ ಏನು ಅಯ್ಯ ಬಾಬು ತೋರಿಸ್ನಾರ ಅವನ್ನ ಕೇಳ್ರಿ ಯಾರು ಕುಂತದಲ್ಲಿ ನೋಡಿಲ್ಲ ಆ ಗುಡಿ ಇದು ಯಾವ್ದು ಇದು? నేను షామ్ మాట్లాడేది రాయచూరు నుంచి రాయచూరు నుంచి నారాయణ కొడుకు షామ్ మాట్లాడేది తాత బాగున్నారా తాత ఇక్కడ ఇది బ్రహ్మగుండంకి వచ్చింది ಮಳೆ ಸ್ಟಾರ್ಟ್. ನಾಳೆ ಹೋಗೋದಿಲ್ಲಲ್ಲ ಮೇಲೆ ಕೂತಿ ಅಲ್ಲಿ ಅక్కడ ದಾರಿ ಇನ್ನೊಂದಿತ್ತಲ್ಲ ಒಂಚಿನಕಾಯಿನಮ್ಮ ಹೆಚ್ಚಿನ ಒಂಚಿನಕ್ಕದ ಬಂಗಾರ ಹೆಂಗ ರತ್ನಪಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡು. ರತ್ನಪಲ್ಲೆ ಆ ಕಡೆ ಸೈಡ್ ಹೋಗ್ಬೇಕು. ಗೊಳಗಂತದ ನೋಡಿ ತೆಲೆ ತೆಲೆ ರಿಕಾಬಾಸಿ ನಮ್ಮ ಪಾಪ ನನಗೆ ಎತ್ತ ಕೈಲಾಗೋಲ್ದು ಇಲ್ಲ ಲೈನ್ ಇಲ್ಲಿಂದ ಹೋಗೋ ಮೇಲೆ ನಡ್ಕಂತ ಕಾರ್ ಬೀಸೋದಿಲ್ಲ. ಏನೋ ತೋಡಿ ರೋಡ್ ಮಾಡ್ಯಾರ. ಅದಕ್ಕೆ ನಡ್ಕೊಂಡು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಮಕ್ಕೊಂಡಿದ್ವಿ. ಮಂದಿ ಫುಲ್ಲು ಗುಗ್ಗರಿ ಕುದಿಸ್ತಾರೆ. ಗುಗ್ಗರಿ ದೊಡ್ಡ ದೊಡ್ಡ ಕಟ್ಟೆ ತುಂಬ ಕುಗ್ರಿ. ಸೊ ಗುಡಿಗೆ ಬಂದ್ವಿ. ಫೈನಲಿ ಗುಡಿಗೆ ಬಂದು ರೀಚ್ ಆದ್ವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ಇದು. ಫುಲ್ ಲೆಂತಿ ಆಗುತ್ತಂತ, ಸೊ ನಾನು ಆಫ್ ಮಾಡ್ತಾ ಇದ್ದೀನಿ. ಇಷ್ಟಕ್ಕೆ ಇದು ಒಂದು ಭಾಗ. ಸೆಕೆಂಡ್ ಭಾಗ, 2ನೇ ಭಾಗ ಇನ್ನೊಂದು ವಿಡಿಯೋದಲ್ಲಿ ನೋಡ್ಬೋದು. ಫುಲ್ಲು ಲಾಂಗ್ ಆದರೆ ಲೆಂತಿ ಆದರೆ ನೋಡೋರ್ಗು ಬೋರ್ ಆಗುತ್ತಲ್ವ, ಸೊ ಅದಕ್ಕೋಸ್ಕರ 2 ವಿಡಿಯೋ ಮಾಡ್ತಾ ಇದ್ದೀನಿ.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.